ನಿಜ ಹೇಳ್ಬೇಕಂದ್ರೆ ರೊಟ್ಟಿ ಉಳಿಯೋದಿಲ್ಲ. ಆದ್ರೆ ಉಳಿದಾಗ ಇದೊಂದು ರೆಸಿಪಿ ಟ್ರೈ ಮಾಡಿ ನೋಡಿರಿ. ಟೀ ಟೈಮ್ಗಂತೂ ಪರ್ಫೆಕ್ಟ್ ಸ್ನ್ಯಾಕ್. ಸಣ್ಣ ಮಕ್ಕಳು ಅಷ್ಟೇ ಅಲ್ಲದೆ ದೊಡ್ಡೋರು ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಅಷ್ಟು ರುಚಿ ಆಗ್ತಾವೆ. ಮಾಡೋದು ಭಾಳ ಸರಳ ಐತಿ. ಉಳಿದಿರೋ ಜೋಳದ ರೊಟ್ಟಿನ ತೊಗೊಂಡು ಹಿಂಗೆ ಟ್ರಯಾಂಗಲ್ ಆಕಾರದಾಗ ಕಟ್ ಮಾಡಿರಿ. ನಾನಿಲ್ಲಿ ಪಿಜ್ಜಾ ಕಟರ್ ಬಳಸಿ ಮಾಡಕತ್ತೀನಿ. ನೀವು ಚಾಕುಯಿಂದನೂ ಆರಾಮಾಗಿ ಕಟ್ ಮಾಡ್ಕೋಬೋದು. ಇದನ್ನು ಇದೇ ಆಕಾರದಾಗ ಕಟ್ ಮಾಡ್ಬೇಕಂತ ಏನಿಲ್ಲ. ನಿಮ್ಗೆ ಚೌಕ್ ಮಾಡ್ಬೇಕನ್ಸಿದ್ರೆ ಚೌಕನೂ ಮಾಡ್ಕೋಬೋದು. ನಾನು ನ್ಯಾಚುರಲ್ಸ್ ಟೈಪ್ ಕಾಣಿಸ್ಲಿ ಅಂತ ಹೇಳಿ ಇಲ್ಲಿ ಟ್ರಯಾಂಗಲ್ ಆಕಾರದಾಗ ಕಟ್ ಮಾಡೀನಿ. ಮಾಡಿರೋ ಟ್ರಯಾಂಗಲ್ಸ್ನ ಕಾದಿರೋ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಗರಿ ಗರಿ ಆಗುವವರೆಗೂ ಕರ್ಕೋಬೇಕು. ಇತ್ತೀಚೆಗೆ ಈ ರೆಸಿಪಿ ಮದುವೆ ಮನೆಗಳಲ್ಲಿ ಭಾಳ ಜನ ಮಾಡಕತ್ತಾರ. ಅವರು ಕಟಕ್ ರೊಟ್ಟಿನ ಹಾಕಿ ಎಣ್ಣೆ ಕರೆದು ಮೇಲೆ ಶೇಂಗಾ ಪುಡಿ ಚಟ್ನಿ ಪುಡಿ ಉದುರಿಸಿರ್ತಾರೆ. ಅದು ಒಂಥರ ರುಚಿ ಕೊಡುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ನಾನು ನಂದ ಟ್ವಿಸ್ಟ್ ಕೊಟ್ಟೀನಿ. ಇದು ಅದಕ್ಕಿಂತ ಬೇರೆಯೇ ಇರುತ್ತೆ ಟೇಸ್ಟ್. ಸೊ ಇವನ್ನೆಲ್ಲ ಗರಿ ಗರಿ ಆಗೋವರೆಗೂ ಕರೆದು ತಕ್ಕೊಂಡೆ. ಮೇಲೆ ಇದಕ್ಕೆ ಪಿರಿ ಪಿರಿ ಮಸಾಲಾನ ಉದುರ್ಸಕತ್ತೀನಿ. ಪಿರಿ ಪಿರಿ ಮಸಾಲೆ ಇಲ್ಲ ಅಂತಂದಾದರೆ ಬರೀ ಉಪ್ಪು ಮತ್ತು ಒಣ ಖಾರನೂ ಉದುರಿಸ್ಕೋಬೋದು. ಅದೂ ಅಷ್ಟೇ ರುಚಿ ಇರುತ್ತೆ. ಆದಷ್ಟು ಬಿಸಿ ಬಿಸಿ ಇರೋವಾಗಲೇ ಮಸಾಲೆ ಎಲ್ಲ ಹಾಕಿದ್ರೆ ನೀಟಾಗಿ ಹತ್ಕೊತೈತಿ ರೊಟ್ಟಿಗೆ. ಎಲ್ಲ ಮಸಾಲೆ ಉದುರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ. ಇದನ್ನು ಒಂದು ವಾರ ಆರಾಮಾಗಿ